ಬಾಡೂಟ ಇಲ್ದಲೆ ಬೇಸತ್ತಿದ ನಾಲ್ಗೆಗೆ ಇವತ್ತು ಜೀವ ಬಂದಂಗಾಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಿನ್ನೆ ನೈಟು ಎಡಿಟಿಂಗು ವಾಯ್ಸ್ ಓವರ್ ಅಂತ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮಲ್ಕೊಳ್ಳೋಣ ಅಂತ ಹೋಗೋ ಅಷ್ಟರಲ್ಲಾಗ್ಲೇ ಪೂಜೆ ಶುರು ಆಯಿತು. ನಿದ್ದೆನ ಸ್ವಲ್ಪ ಟೈಮು ಪೋಸ್ಟ್ಪೋನ್ ಮಾಡಿ ಪೂಜೆ ಹತ್ರ ಬಂದ್ವಿ. ದೇವ್ರಗಳನ್ನೆಲ್ಲ ಹೊರಗಡೆ ಕೂರಿಸಿ ಅಲ್ಲಿ ಮರಿಯೆಲ್ಲ ಕಡಿಯೋದಿತ್ತು ಅಂತ ಪೂಜೆ ಎಲ್ಲ ಮಾಡ್ತಾ ಇದ್ರು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಗಳನ್ನೆಲ್ಲ ಒಳಗಡೆ ಕೂರ್ಸಾದ್ಮೇಲೆ ಎಲ್ರಿಗೂ ಟೀ ಮಾಡ್ಕೊಡೋಣ ಅಂತ ಒಳಗಡೆ ಬಂದು ಟೀ ಎಲ್ಲ ಮಾಡ್ಕೊಟ್ಟು ಹಾಗೆ ಗ್ಯಾಪಲ್ಲಿ ನಾನು ಕೂಡ ಒಂದು ಕಪ್ ಟೀನೆಲ್ಲ ಕುಡ್ಕೊಂಡು ಇನ್ನು ಮಸಾಲೆ ರುಬ್ಬಕ್ಕೆಲ್ಲ ರೆಡಿ ಮಾಡೋದಿತ್ತು ಅಂತ ಒಂದ್ ಕಡೆಯಿಂದ ಎಲ್ಲ ರೆಡಿ ಮಾಡ್ಕೊಂತ ಇದ್ವಿ. ಇನ್ನು ಎಲ್ಲ ಹೆಚ್ಚಿಟ್ಟಾದ್ಮೇಲೆ ಒಂದ್ 2 ಅವರು ನಿದ್ದೆ ಮಾಡ್ಕೊಂಡು ಬೆಳಗ್ಗೆ ಎದ್ದು ಬಿಸಿ ಬಿಸಿಯಾಗಿ ಒಂದು ಕಪ್ ಟೀ ಕುಡ್ಕೊಂಡು ನೋಡೋದ್ರೊಳಗಡೆ ಆಲ್ರೆಡಿ ಈ ಕಡೆ ಸಾಂಬಾರೆಲ್ಲ ರೆಡಿ ಆಗಿಬಿಟ್ಟಿತ್ತು. ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಮನೆಯೆಲ್ಲ ಒಂದ್ಸಲ ನೀಟಾಗಿ ಗುಡಿಸ್ಕೊಂಡು ಹಾಗೆ ಅಡುಗೆ ಮನೆಯೂ ಕೂಡ ನೀಟ್ ಮಾಡ್ಕೊಳ್ಳೋದಿತ್ತು ಅಂತ ಅದನ್ನು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನೈವೇದ್ಯಕ್ಕೆ ಒಳಗಡೆನೆ ಚಿಕನ್ ಮಾಡಬೇಕಿತ್ತು ಅಂತ ನಾನಿಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಅದೇ ಗ್ಯಾಪಲ್ಲಿ ಹೊರಗಡೆ ಅಡುಗೆ ಎಲ್ಲ ಮುಗ್ದಿತ್ತು, ಜೊತೆಗೆ ಎಲ್ಲ ಕೆಲಸನೂ ಒಂದೊಂದಾಗೆ ಆಗ್ತಾ ಇತ್ತು. ಹೆಚ್ಚು ಕಡಿಮೆ 9:30 10 ಗಂಟೆ ಅನ್ನಷ್ಟರಲ್ಲಾಗ್ಲೇನೆ ಎಲ್ಲ ಅಡುಗೆ ಕೆಲಸನೂ ಮುಗ್ದಿತ್ತು. ಇನ್ನೊಂದು ಕಡೆ ದೇವ್ರಗಳಿಗೆಲ್ಲ ಹೂವೆಲ್ಲ ಮೂಡಿಸ್ಕೊಂಡು ಅಲಂಕಾರ ಎಲ್ಲ ಶುರು ಮಾಡ್ಕೊಂಡ್ರು. ಇನ್ನು ನಾನು ಕೂಡ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಅಷ್ಟರಲ್ಲಾಗ್ಲಿ ದೇವ್ರಗಳ ಅಲಂಕಾರ ಎಲ್ಲ ಮುಗ್ದು ನೈವೇದ್ಯಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಪೂಜೆನೆಲ್ಲ ಶುರು ಮಾಡ್ಕೊಂಡ್ರು. ಅಲಂಕಾರ ಎಲ್ಲ ದೇವ್ರಗಳದ್ದು ನೋಡೋದಕ್ಕೆ ಮಾತ್ರ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ಇನ್ನು ದೇವರಿಗೆ ನೈವೇದ್ಯ ಎಲ್ಲ ಮುಗಿಸಾದ್ಮೇಲೆ ಜನಗಳೆಲ್ಲ ಬರಕ್ಕೆ ಶುರು ಮಾಡಿದ್ರು ಅಂತ ಊಟಕ್ಕೆಲ್ಲ ಇಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಅದೇ ಗ್ಯಾಪಲ್ಲಿ ನಾನು ನಮ್ಮ ಮನೆಯವರು ಅಡುಗೆ ಮನೆ ಒಳಗಡೆನೆ ಪುಟ್ಟಾಗಿ ಬ್ಯಾಟಿಂಗ್ನ ಶುರು ಮಾಡ್ಕೊಂಡ್ವಿ. ಇಷ್ಟು ದಿನ ಬಾಡೂಟ ಇಲ್ದರೆ ಬೇಸತ್ತಿದ್ದ ನಾಲ್ಗೆಗೆ ಇವತ್ತೊಂದು ಸ್ವಲ್ಪ ಜೀವ ಬಂದಂಗಾಯ್ತು. ಈ ಪೂರ ವೆಜಿಟೇರಿಯನ್ ಆಗಿರೋದು ಒಂದ್ ಕಡೆ ಆದ್ರೆ ಈ ನಾನ್ ವೆಜಿಟೇರಿಯನ್ಸು ಸ್ವಲ್ಪ ದಿನದ ಮಟ್ಟಿಗೆ ವೆಜಿಟೇರಿಯನ್ಸ್ ಆಗಿರೋದು ಬಾಳನೇ ಕಷ್ಟ. ನಿಜ ಅಲ್ವಾ? ನಿಮ್ಗೂ ಇದೇ ತರ ಫೀಲ್ ಆಗಿದ್ಯಾ? ಇನ್ನು ಸಂಜೆ ತನಕ ಬಂದು ಊಟ ಮಾಡೋರೆಲ್ಲ ಮಾಡ್ಕೋತಾ ಇದ್ರು. ಇನ್ನು ಸಂಜೆಯಿಂದ ಒಂದು ದೇವ್ರನ್ನ ಕಳ್ಸ್ಕೊಡೋದಿತ್ತು ಅಂತ ಎಲ್ಲರೂ ಕೂಡ ದೇವ್ರು ಕಳ್ಸ್ಕೊಡೋಕ್ಕೆ ಅಂತ ಹೋಗಿ ದೇವ್ರನ್ನೆಲ್ಲ ಕಳ್ಸ್ಕೊಟ್ಟು ಬಂದರು. ಇನ್ನು ನಾನು ನಮ್ಮ ಮನೆಯವರು ಸೈಡಲ್ಲಿ ಬಿದ್ದಿದ್ದ ಬಾಟಲ್ಗಳನ್ನೆಲ್ಲ ಅದಾಕಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಅಂತ ಶುರು ಮಾಡ್ಕೊಂಡ್ವಿ. ಒಬ್ಬೊಬ್ಬರಾಗೆ ಕೈ ಜೋಡಿಸಿ ಸದ್ಯಕ್ಕೆ ಒಂದು ಮಟ್ಟಿಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಅದಾದಮೇಲೆ ಈ ಎನರ್ಜಿ ಬೂಸ್ಟರ್ಗೆ ಅಂತ ಒಂದು ಡ್ರಿಂಕ್ ತೊಗೋತಾರಲ್ಲ, ಅದೇ ಥರ ನಮಗೂ ಕೂಡ ಟೀ ಇದ್ರೇ ಕೆಲಸ ಮುಂದಕ್ಕೆ ಹೋಗೋದು. ಇನ್ನು ಟೀ ಎಲ್ಲ ಕುಡ್ಕೊಂಡಾದ್ಮೇಲೆ ಪಟ್ಟಂತ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸಂಜೆ ಪೂಜೆ ಇನ್ನೂ ಆಗಿರಲಿಲ್ಲ ಅಂತ ದೇವ್ರ ದೀಪನೆಲ್ಲ ಹಚ್ಚಿ ಸಂಜೆ ಪೂಜೆನೂ ಮುಗಿಸ್ಕೊಂಡಿದ್ದಾಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.